ಕೇಂದ್ರ ಸರ್ಕಾರದಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಕ್ಕೆ ಹೋಗೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈಗ ದಿನಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ, ವೇತನ ಕೂಡ ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಕೂಡ ಇನ್ನೂ ಹೊಸ ಹೊಸ ಬದಲಾವಣೆ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಮೊದಲಿಗೆ 100 ಜನ ಕೆಲಸ ಇರ್ತಾ ಇತ್ತು 2025ರ ಮುಂಚಿತವಾಗಿ. ಮತ್ತೆ 2025ರಲ್ಲಿ ಕೂಡ 100 ಜನ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ 2026ರಲ್ಲಿ ಹೊಸದಾಗಿ ಬದಲಾವಣೆ ಮಾಡಿದ್ದಾರೆ. ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ ಕೇಂದ್ರ ಸರ್ಕಾರ ಬಿಜೆಪಿ ಪಕ್ಷ ಕೊಂಡಿರುವಂತ ಮಾಹಿತಿಗಳ ಪ್ರಕಾರ ಈಗ 100 ಜನ ಇತ್ತಲ್ಲ ಅದನ್ನ 25 ಜನ ಜಾಸ್ತಿ ಮಾಡಿದ್ದಾರೆ. 125 ಜನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಖುಷಿ ವಿಚಾರ. ಮತ್ತು ಈಗ ಪ್ರಸ್ತುತ ವೇತನ ಎಷ್ಟಿರಬಹುದಪ್ಪ ಅಂದ್ರೆ ಅದ್ರ ಬಗ್ಗೆ ಇಷ್ಟೊಂದು ಸ್ಪಷ್ಟನೆ ಮಾಹಿತಿ ಬಂದಿಲ್ಲ. ಈಗ 100 ಜನ ಇತ್ತಲ್ಲ ಅದನ್ನ ತೆಗೆದು 125 ಜನ ಕೆಲಸದ ಸಮಯ ಅದ ನಂತರ ಕೆಲಸದ ದಿನವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ವಿಚಾರ. ಮತ್ತೆ ಏನೇನು ಬದಲಾವಣೆ ಮಾಡಿದ್ದಾರೆ. ಈ ಒಂದು ಗ್ರಾಮೀಣ ಭಾರತ ಆರ್ಥಿಕತೆ ಹೊಸ ಬದಲಾವಣೆ ಮೊದಲಿಗೆ ಹೆಡ್ಲೈನ್ ಕೊಟ್ಟಿರ್ತಾರೆ. ಅದರಲ್ಲಿ ಮುಂಚಿತವಾಗಿ ಕಾಂಗ್ರೆಸ್ ಇತ್ತಲ್ಲ ಅದ ನಂತರ ಬಿಜೆಪಿ ಬಂದಾಗ ಏನೆಲ್ಲ ಬದಲಾವಣೆ ಆಗಿದೆ. ಮೊದಲಿಗೆ ಕಾಗದದ ಮೇಲೆ ಮಾತ್ರ ಇದ್ದ 100 ದಿನಗಳನ್ನ ಈಗ 125 ದಿನಗಳನ್ನ ಮಾಡಿದ್ದಾರೆ. ಮೊದಲಿಗೆ ಕೇವಲ ಕೂಲಿ ಮಾತ್ರ ಕೊಡ್ತಾ ಇದ್ರು. ಈಗ ಪ್ರಸ್ತುತ ಕೂಲಿ ಸುಸ್ತರ ಮೂಲ ಸೌಕರ್ಯ ಕೂಡ ಈ ಒಂದು ಯೋಜನೆಯಲ್ಲಿ ಪಡ್ಕೋಬಹುದು. ಮೊದಲಿಗೆ ಏನಿತ್ತ ಬಜೆಟ್ 11,300 ಕೋಟಿ 2007ರಲ್ಲಿ ಕೊಡ್ತಾ ಇದ್ರು. ಈಗ ಪ್ರಸ್ತುತ ಸೆಂಟ್ರಲ್ ಗೌರ್ಮೆಂಟ್ ದಿಂದ 2026ರಲ್ಲಿ 86,000 ಕೋಟಿ 2026ರಲ್ಲಿ ಕೊಡ್ತಿದ್ದಾರೆ. ಈ ಒಂದು ಯೋಜನೆ ಕೇಂದ್ರದಿಂದ ನಿರ್ಧಾರ ಆಗಿತ್ತು. ಈಗ ಪ್ರಸ್ತುತ ಸೆಂಟ್ರಲ್ ಗೌರ್ಮೆಂಟ್ ಬಿಡುಗಡೆ ಮಾಡಿರೋ ಪ್ರಕಾರ ಪಂಚಾಯತಿ ಪಟ್ಟಣದಿಂದಾನೇ ನಿರ್ಧಾರ ಆಗತ್ತೆ. ಮೊದಲಿಗೆಲ್ಲ ನಿರ್ಧಾರ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇತ್ತು. ಆದ್ರೆ ಈಗ ಪಟ್ಟಣ ಪಂಚಾಯತಿಯಿಂದಾನೇ ನಿರ್ಧಾರ ಆಗತ್ತೆ. ಈಗ ಬಂದಿರುವಂತ ಹೊಸ ರೂಲ್ಸು ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಕೂಡ ನಿಮಗೆ ಸರಿಯಾಗಿ ಕೆಲಸ ಕೊಡೋದಿಲ್ಲ. 1 ದಿನ ಮಾಡಿಸೋದು ಮತ್ತು ಸಿಗ್ನೇಚರ್ ತಗೊಳ್ಳೋದು ಮತ್ತು 4 ದಿನ ಬಿಡೋದು. 100 ದಿನ ನಿಮಗೆ ಸರಿಯಾಗಿ ಕೆಲಸನೇ ಹಚ್ಚಲಿಲ್ಲ ಅಂದ್ರೆ ಅಥವಾ ಈಗ ಪ್ರಸ್ತುತ 125 ದಿನ ಇದೆಲ್ಲ ಸರಿಯಾಗಿ ಕೆಲಸ ಹಚ್ಚಲಿಲ್ಲ ಅಂದ್ರೆ ಕಂಪ್ಲೀಟ್ ಮಾಡಿ ಅಂತವ್ರ ಮೇಲೆ. ಯಾಕಂದ್ರೆ ಕಷ್ಟಪಟ್ಟು ನೀವು ದುಡಿತಾ ಇರ್ತಾರ. ಈಗ 370 ರೂಪಾಯಿ 80 ರೂಪಾಯಿ ತನ ಸ್ಯಾಲ್ರಿ ಕೊಡ್ತಾರೆ, ಅಂದ್ರೆ ಕೂಲಿ ಕೊಡ್ತಾರೆ. ಅಷ್ಟು ನಿಮ್ಗೆ ಅಮೌಂಟ್ ಹಾಕೋದಿಲ್ಲ. ಈ ರೀತಿಯಾಗಿ ಏನಾದ್ರು ಸಮಸ್ಯೆ ಇರ್ತಾ ಇತ್ತಂದ್ರೆ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ.